ಮಾರ್ಚ್ 14ನೇ ತಾರೀಕು ದಿಲ್ಲಿ ಹೈಕೋರ್ಟ್ ನ ಜಡ್ಜ್ ಆದ ಯಶವಂತ್ ವರ್ಮಾ ಅವರ ಮನೆಯ ಅಂಗಳದಲ್ಲಿರುವ ಒಂದು ಕಟ್ಟಡದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತದೆ. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವಾಗ ಒಂದು ಕೋಣೆಯಲ್ಲಿ ಕೋಟಿ ಹಣಕ್ಕೆ ಬೆಂಕಿ ಹತ್ತಿ ಅರ್ಧಂಬರ್ಧ ಸುಟ್ಟು ಹೋಗಿದ್ದು ಅವರಿಗೆ ಕಾಣುತ್ತದೆ. 15 ಕೋಟಿಗೂ ಹೆಚ್ಚಿರುವ ಹಣ ದಿಲ್ಲಿ ಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ನ ಮನೆಯಲ್ಲಿ ಹೇಗೆ ಬಂತು ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಈ ಸುದ್ದಿ ಎಲ್ಲ ಕಡೆಗೆ ಹರಡಿ ಜನರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ. ಏಕೆಂದ್ರೆ ಮೊದಲು ಅಗ್ನಿಶಾಮಕ ದಳದವರು ನಮಗೆ ಹಣ ಸಿಕ್ಕೇ ಇಲ್ಲ ಅಂತ ಹೇಳಿದ್ರು. ನಂತರ ನಮಗೆ ಹಣ ಸಿಕ್ಕೇ ಇಲ್ಲ ಅಂತ ನಾವು ಹೇಳೇ ಇಲ್ಲ ಎಂದರು. ಇನ್ನು ಜಡ್ಜ್ ಯಶವಂತ್ ವರ್ಮಾ ಅವರು ಇಷ್ಟು ಹಣ ನಮ್ಮ ಮನೆಯಲ್ಲಿ ಹೇಗೆ ಬಂತು, ನನಗಂತೂ ಗೊತ್ತಿಲ್ಲ, ನಮ್ಗೆ ಆಗದೇ ಇರೋರೇ ಈ ಕೆಲಸ ಮಾಡಿರಬಹುದು ಅಂತ ಹೇಳಿದ್ರು. ನಂತರ ಸುಪ್ರೀಂ ಕೋರ್ಟ್ ಏನಾಗ್ತಿದೆ ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕೆಂದು ಹಣವು ಸಿಕ್ಕ ವಿಡಿಯೋವನ್ನು ರಿಲೀಸ್ ಮಾಡಿದ್ದು. ಹಾಗೆ ಯಶವಂತ್ ವರ್ಮಾ ಅವರನ್ನು ಅಲಹಾಬಾದ್ ಹೈಕೋರ್ಟ್ ಗೆ ಟ್ರಾನ್ಸ್ಫರ್ ಮಾಡಿ ಅವರು ಯಾವುದೇ ಕೇಸನ್ನು ನೋಡಿಕೊಳ್ಳದಂತೆ ಅವರಿಗೆ ಕೆಲಸದಿಂದ ರಿಲೀಫ್ ಮಾಡಿದ್ದು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದ್ದು ತೀರ್ಪು ಬರಲು ಇನ್ನ ಸಮಯ ಬೇಕಾಗುತ್ತದೆ. 2024ರಲ್ಲಿ ಮೇಘಾಲಯ ಹೈಕೋರ್ಟ್ ನ ರಿಟೈರ್ಡ್ ಜಡ್ಜ್ ಆದ ಸಾನಿ ಬ್ಯಾನರ್ಜಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂದ್ರೆ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಜಡ್ಜಿಗಳು ತುಂಬಾ ಜನ ಇದ್ದಾರೆ. ಅವರ ಬಗ್ಗೆ ವಿತ್ ಪ್ರೂಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇದರ ಬಗ್ಗೆ ಹೇಳಿದಾಗ ನನಗೆ ಟ್ರಾನ್ಸ್ಫರ್ ಅನ್ನು ಮಾಡಲಾಯಿತು ಎಂದು ಹೇಳಿದರು. ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದಲ್ಲಿ ಎಲ್ಲಾ ನಾಗರಿಕರಿಗೂ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಆದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಭ್ರಷ್ಟಾಚಾರ ನಡೆದರೆ ಮುಂದೇನು? ಇದರ ಬಗ್ಗೆ ನಿಮಗೇನ್ ಅನಿಸ್ತದ ಅಂತ ಕಮೆಂಟ್ ಮಾಡಿ ತಿಳಿಸಿ.